ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇನ್ನೇನು ಗೌರಿ ಗಣೇಶ ಹಬ್ಬ ಹತ್ರ ಬರ್ತಾಯಿದೆ ಅಲ್ವಾ. ಗೌರಿ ಗಣೇಶ ಹಬ್ಬಕ್ಕೆ ಏನೇನು ಸಗಣಿ ತಂಬಿಟ್ಟು ಬೇಕೇ ಬೇಕಲ್ವಾ. ಆ ತಂಬಿಟ್ಟು ಮಾಡೋದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಅದನ್ನು ಶೇರ್ ಮಾಡಿ. ಬನ್ನಿ ಈಗ ಶುರು ಮಾಡೋಣ. ತಂಬಿಟ್ಟು ಮಾಡೋದಕ್ಕೆ ನಾನು ಮೊದಲಿಗೆ ಇಲ್ಲಿ 2 ಕಪ್ಪು ರೇಷನ್ ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೀರು ಹಾಕ್ಬಿಟ್ಟು ಒಂದು 3 ಸರಿ ತೊಳಿಬೇಕು. ನೋಡಿ, ಈಗ ತೊಳೆದ್ಬಿಟ್ಟು ನೀರು ಹಾಕೊಂಡು ತಗೊಂಬಂದಿದ್ದೀನಿ. ಅದನ್ನು ಈಗ ನಾವು ಒಂದು 2 ಅವರ್ಸ್ ನೆನೆಸ್ಕೋಬೇಕಾಗತ್ತೆ. ಒಂದು ತಟ್ಟೆ ಮುಚ್ಚಿಟ್ಬಿಟ್ಟು ಒಂದು 2 ಅವರ್ಸ್ ನೆನೆಲಿಕ್ಕೆ ಬಿಡೋಣ. ನೋಡಿ, ಈಗ ನೆಂದಾಗಿದೆ. ಇದನ್ನು ನೀರು ಬಸ್ಬಿಟ್ಟು ನಾವು ಒಂದು ಬಟ್ಟೆ ಮೇಲೆ ಆರಾಕಬೇಕು. ನೋಡಿ, ಬಸ್ಕೊಂಡು ತಗೊಂಬಂದಿದ್ದೀನಿ. ಈಗ ಒಂದು ಬಟ್ಟೆ ಮೇಲೆ ಇದನ್ನು ಹರಡ್ಬಿಡೋಣ. ಹರಡಿದ ನಂತರ ನಾವು ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ಒಣಗೋಕ್ಕೆ ಬಿಡಬೇಕಾಗತ್ತೆ. ಬಿಸಿಲಲ್ಲ, ನೆರಳಲ್ಲೇ ನಾವು ಅದನ್ನು ಒಣಗಿಸ್ಕೋಬೇಕು. ಒಣಗಿಸೋದು ಅಂದರೆ ಪೂರ್ತಿ ಒಣಗಿಸೋದು ಬೇಡ, ಅದು ಅರ್ಧಂಬರ್ಧ ಒಣಗಬೇಕು. ನೋಡಿ, ಈ ರೀತಿ ಹರಡ್ಬಿಟ್ಟು ನಾವು ಅದನ್ನು ಒಳಗಡೆನೇ ಒಣಗೋದಕ್ಕೆ ಬಿಡಬೇಕು. ಅದು ಮುಟ್ಟಿದ್ರೆ ನಮಗೆ ಹಸಿ ಹಸಿ ಇದೆ ಅನ್ನೋದು ಗೊತ್ತಾಗಬೇಕು. ಈಗ ಡ್ರೈ ಆಗಿದೆ, ಬನ್ನಿ ಮಾಡೋಣ. ನೋಡಿ, ಈಗ ಮುಟ್ಟು ನೋಡಿದರೆ ನಮಗೆ ಅರ್ಧಂಬರ್ಧ ಒಣಗಿದೆ ಅನ್ನೋದು ಗೊತ್ತಾಗುತ್ತೆ. ಅದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ನಾವು. ಇದಕ್ಕೆ ನಾನು ಒಂದು 3 ಏಲಕ್ಕಿಯನ್ನು ಸೇರಿಸ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಈಗ ಎಲ್ಲವನ್ನು ಜಾರ್ಗೆ ಹಾಕ್ಕೊಂಡಾಗಿದೆ. ಏಲಕ್ಕಿಯನ್ನು ಹಾಕಿದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಬರೋಣ. ತಂಬಿಟ್ಟನ್ನು ಮಾಡಾದಮೇಲೆ ನಾವು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕ್ಬಿಟ್ಟು ಫ್ರಿಜ್ ಒಳಗಿಟ್ಟರೆ ಒಂದು 15 ದಿವಸದವರೆಗೂ ಇಟ್ಕೊಂಡು ನಾವು ತಿನ್ಬೋದು. ತಂಬಿಟ್ಟು ಯಾರು 15 ದಿವಸದವರೆಗೂ ಇಟ್ಕೊಂಡು ತಿಂತಾರೆ ರೂಪ ಅಂತ ಹೇಳ್ತೀರಾ? ಇಲ್ಲ, ಖಂಡಿತ ತಿನ್ಬೋದು. ಯಾವ ರೀತಿ ಅಂತ ಹೇಳ್ತೀನಿ ಕೇಳಿ. 1 ಪೀಸ್ ತಂಬಿಟ್ಟಿಗೆ 1 ಪೀಸ್ ಕಾಯನ್ನು ನಾವು ಜೊತೇಲಿ ಸೇರಿಸ್ಕೊಂಡು ತಿನ್ನಬೇಕು. ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಿಕ್ಸಿ ಮಾಡ್ಕೊಂಡಾಗಿದೆ. ಈಗ ಇದನ್ನು ನಾವು ಜರಡಿ ಮಾಡ್ಕೋಬೇಕು. ಸ್ವಲ್ಪನೇ ಹಾಕೊಂಬಿಟ್ಟು ನಾನು ಜರಡಿಯನ್ನು ಮಾಡ್ಕೊತಾ ಇದ್ದೀನಿ. ಒಂದೇ ಸರಿಗೆ ಎಲ್ಲ ಹಾಕೊಂಬಿಟ್ರೆ ಅದು ಬೇಗನೆ ಇಳಿಯಲ್ಲ. ಏಕೆಂದರೆ ಮಿಕ್ಸಿಲಿ ಅಷ್ಟು ಪೂರ್ತಿಯಾಗಿ ಸಣ್ಣ ಆಗಿರಲ್ಲ ಅಲ್ವಾ. ಅದಕ್ಕೆ ನಾವು ಇದನ್ನು 2 ಸರಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಒಂದೇ ಸರಿಗೆ ಪೂರ್ತಿ ಸಣ್ಣ ಆಗಲ್ಲ ಅದು. ನೋಡಿ, ಎಷ್ಟೊಂದು ರವೆ ಥರ ಬಂದಿದೆ. ಇನ್ನು ಅದನ್ನು ಇನ್ನೊಂದು ರೌಂಡು ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಉಳಿದಿರೋದನ್ನು ಸಹ ನಾವು ಜರಡಿ ಮಾಡ್ಕೋಬೇಕು. ಈ ತಂಬಿಟ್ಟನ್ನು ಬೆಲ್ಲ ಕಾಯಿಸ್ಬಿಟ್ಟು ಸಹ ಮಾಡ್ತಾರೆ. ಇದು ಈಸಿ. ಈ ರೀತಿಯಾಗಿ ಮಾಡೋದ್ರಿಂದ ಬೇಗನೆ ಮಾಡ್ಕೋಬೋದು. ಹಾಗೇನೆ ಟೇಸ್ಟು ಚೆನ್ನಾಗಿರುತ್ತೆ. ಈಗ ನೋಡಿ, ಇನ್ನೊಂದು ರೌಂಡ್ ಅದನ್ನು ಮಿಕ್ಸಿ ಮಾಡಿಕೊಂಡು ಮತ್ತೆ ಜಲಿಸ್ಕೋಬೇಕು. ನಾನು ಮೊದಲು ತಂಬಿಟ್ಟನ್ನು ತಿಂತಾನೆ ಇರಲಿಲ್ಲ, ಬರೀ ಚಿಗಣಿ ಮಾತ್ರ ತಿಂತಾಯಿದ್ದೆ. ನನ್ನ ಹಸ್ಬೆಂಡ್ ಮನೆ ಕಡೆ ಬಂದ ಮೇಲೆ ಗೊತ್ತಾಗಿದ್ದು ಈ ರೀತಿ ತಿನ್ನೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಕಾಯಿ ಪೀಸ್ ಜೊತೆ ತಿಂದ್ಬಿಟ್ಟು ಟೇಸ್ಟ್ ಹೇಗಿತ್ತು ಅಂತ ನನಗೆ ಹೇಳಿ. ಇದನ್ನು ಇನ್ನೊಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಾಗಿದೆ ನೋಡಿ. ಈಗ ಬನ್ನಿ, ಈಗ ಇದನ್ನು ಇನ್ನೊಂದು ಸರಿ ಜಲಿಸ್ಕೋಬೇಕು. ನಾನಿಲ್ಲಿ 2 ಕಪ್ಪು ಅಕ್ಕಿಗೆ 1 ಕಪ್ಪು ಬೆಲ್ಲವನ್ನು ಎರೆದಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೋಬೇಕೀಗ. ಈಗ ಜರಡಿ ಮಾಡ್ಕೊಂಡಿದ್ದೀವಲ್ಲ ಹಿಟ್ಟು, ಅದನ್ನೆಲ್ಲ ಜಾರಿಗೆ ಸೇರಿಸ್ಕೋಬೇಕು. ಸೆಕೆಂಡ್ ರೌಂಡ್ ಮಿಕ್ಸಿ ಮಾಡ್ತೀವಲ್ವ, ಅದನ್ನು ಸಣ್ಣ ಜಾರಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗೇ ಪುಡಿ ಆಗುತ್ತೆ. ಅದಕ್ಕೆ 1 ಕಪ್ಪು ಬೆಲ್ಲವನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನೀರೇನು ಸೇರಿಸೋದು ಬೇಡ, ಅದೇ ಸಾಕಾಗುತ್ತೆ. ಅದರಲ್ಲಿರ್ತಕ್ಕಂಥ ಬೆಲ್ಲದಲ್ಲಿರ್ತಕ್ಕಂಥ ನೀರಿನ ಅಂಶ ಮತ್ತು ಅಕ್ಕಿ ಇನ್ನೂ ಹಸಿ ಹಸಿಯಾಗಿರುತ್ತಲ್ಲ, ಆ ನೀರಿನ ಅಂಶನೇ ಸಾಕಾಗುತ್ತೆ. ನೋಡಿ, ಈಗ ಮಿಕ್ಸಿ ಮಾಡ್ಕೊಂಡಾಗಿದೆ. ನೀವೇನಾದರೂ ಮಿಸ್ಸಾಗಿ ಜಾಸ್ತಿ ಒಣಗಿಸ್ಬಿಟ್ಟು ಸ್ವಲ್ಪ ಹಿಟ್ಟು ಡ್ರೈ ಅನಿಸಿದರೆ ಒಂಚೂರು ಬೆರಳಲ್ಲಿ ನೀರು ಹಾಕೊಂಬಿಟ್ಟು ನೀವು ಅದನ್ನು ಕಲಿಸ್ಕೋಬೋದು. ತುಂಬ ನೀರು ಹಾಕ್ಬಿಟ್ರೆ ಮುದ್ದೆ ಹಂಗೆ ಆಗಿಬಿಡುತ್ತೆ, ಪೂರ್ತಿ ತೆಳ್ಳಗಾಗ್ಬಿಡುತ್ತೆ. ಅದು ನೀರನ್ನು ಸೇರಿಸೋದೇ ಬೇಕಾಗಲ್ಲ. ಅದಕ್ಕೆ ಮಿಸ್ಸಾಗಿ ಏನಾದರೂ ಡ್ರೈ ಆದರೆ ಸ್ವಲ್ಪ ನೀರು ಚಿಮುಕ್ಸ್ಕೊಂಬಿಟ್ಟು ಕಟ್ಟಿ. ಈ ರೀತಿಯಾಗಿ 2 ಕೈಲೂ ನಾವು ಉಂಡೆ ಮಾಡಿದ್ರೆ ಚೆನ್ನಾಗಿ ನೈಸಾಗಿ ಬರುತ್ತೆ ಉಂಡೆ. ಶೇಪು ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ರೆಡಿಯಾಗಿದೆ. ಹೇಗೆ ಬಂದಿದೆ! ವಾವ್, ನೋಡಿದರೆ ತಿನ್ನಬೇಕು ಅನಿಸುತ್ತಲ್ಲ. ಥ್ಯಾಂಕ್ ಯು.